ಅಯ್ಯೋ ಚಿತ್ತ ಜಗಪ್ಪನಂತ ಒಪ್ಪುವ ಪುತ್ರ ಲಚ್ಚನಾದಿಗಳರ ಈ ಹೊತ್ತಿಗೆ ಎತ್ತ ತಾಯಿ ತಂದಂಗಳು ನಿರ್ಮಾಗ್ಯರ ಬಾಡಿ ಹೋದಿರ ಮತಿವಂತಿಯಾದ ಬಾನ ಮತಿಯೋ ಸುತ ಪಾಲನ ಸುತರನ್ನ ಗತಿಯಾದರಂದ ಕೇಳಿದರೆ ನಾನೇನ್ ಹೇಳಲಿ. ನಮ್ಮ ಮರಣದ ವರ್ತಮಾನವಮ್ಮ ಕೇಳಿದ ಕ್ಷಣವೇ ಅಯ್ಯ ಎಂದ ಭೂಮಿಗೆ ಮೇಲೆ ಬಿದ್ದು ಹೊರಳಾಡುವ ಸತಿಗಳನ್ನು ಹೇಗೆ ಸಾಧ್ಯ ಮಾಡಲಿ. ಪುತ್ರ ಶೋಕಾಕಿನೆಂಬ ಕಾರಣಕ್ಕೆ ದ್ರೋಣನೆಂಬ ಮುದಿಗೆಗೆ ಮೂಲವಾಗಿ ಕುಳಿತನು. ಅಯ್ಯೋ ದ್ರೋಣ, ರಣದೊಳಗೆ ಅಭಿಮಾನ್ಯವನನ್ನ ಸೆಳೆದೆ ಎನ್ನ ಮಕ್ಕಳನ್ನೆಲ್ಲ ಹಾಳು ಮಾಡಿಬಿಟ್ಟಿಯಾ. ಅಯ್ಯೋ ನೀನು ಹೇಳಿದವಾಗಿದ್ರುತ್ತವು ಎತ್ತ ಹೋಗಿತ್ತು. ಬ್ರಾಹ್ಮಣದ ಒಕ್ಕಮನ ಹಾಳಾಯಿತಮ್ಮತ್ತೆ ಬಕ್ಕಸದ ರಕ್ತವನ್ನೆಲ್ಲ ಕಳೆದುಕೊಂಡನು. ಮುಂದೆ ದಿಕ್ಕಿಲ್ಲದಂತೆ ಮಕ್ಕಳನ್ನೆಲ್ಲ ಮಾರಿ ಬಾಯಿ ತುತ್ತು ಮಾಡಿಕೊಟ್ಟೆ. ಅಕ್ಕಲಾಗಿತ್ತು ನಮ್ಮ ಬಲವಲ್ಲ, ಪಾಂಡವರ ಗುಣ್ಣಕ್ಕೆ ಹೀಡಲ್ಲ. ನಮ್ಮನ್ನು ನಂಬಿ ಅವರೊಡನೆ ಅಯ್ಯನು ಕಟ್ಟಿಕೊಳ್ಳಿತು ಎನ್ನದ ಮೂರ್ಖತನ. ತೀರುವಯಿತು ಮಕ್ಕಳ ಋಣ. ನಿಮ್ಮಂತ ತೀರರಿದ್ರೆ ಇನ್ನೇನಿದೆ ಎನ್ನ ಬದುಕನ. ಹಾಳಾಯ್ತಲ್ಲೋ ಎನ್ನ ಮನತನ. ನಮ್ಮ ಬಲವಲ್ಲ ಹಾಳಾಗಿ ತಂದ ಗೋಳಾಡಿದರೆ ತೋಳನ್ನಂತ ಬಾಯಿ ತರದು ಕೇಳುತ್ತ ಸುಮ್ಮನೆ ಕೂದ್ರಲ್ಲ ಮುಗಿಸೋಣ. ದ್ರೋಣರೇ, ನಿಮ್ಮದು ಏನು ಓದಿತ್ತು? ನಿಮ್ಮಂತ ಬಂಡವನ್ನು ನಂಬಿಸಲಿಕ್ಕೆ ಎನ್ನ ಪ್ರಾಣ ಮಾತ್ರ ಕಂಠದಲ್ಲಿ ಸರಿಕೆ ದ್ರೋಣರೇ, ನಿನ್ನ ಪ್ರಾಣವನ್ನು ಗುರುಗಳಾದ ದ್ರೋಣರೇ, ಎನ್ನ ಪರ್ಯಾಸ ಮಾಡಲಿಕ್ಕೆ ನಿಮ್ಮ ಸ್ವತಂತ್ರವಲ್ಲ. ಯಾವ ದುರುದೃಷ್ಟ ವೈಗಿರುವಾಗ ಯಾರು ಮಾಡಿದ್ರೆ ಸೇನಾಧಿಪತಿ ಅಯ್ಯಾರಂದು ತತ್ಕಾಲ ಸ್ವತಂತ್ರ ಅವರವರ ಹಂಸವಿದ್ದಂತೆ ಲಿಖಿತವನ್ನಿಕ್ಕಿಸಿ ಹೆಚ್ಚಿಗೆ ಬರೆಯಲಿಕ್ಕೆ ಹರಿಯ ಸಾಧನ ಪರಾಕ್ರಮದ ಅಧಿರಥರನ್ನು ಕದಿಕಡಿಸಿದ ಸುತನು ಪಾತ್ರ ಸುತನ ಸಮಾನವೇನು ಸಮ ಬಲಶಾಲಿಯಾದ ನಡುವೆ ಹಗಲಿನ ಕಾಲಗಳು ಕಟ್ಟಡ ಹಾಯಿತು. ಹಸುರಾರಿಂದಲೂ ಅಸತ್ಯವಾಗಿ ತರುವುದು ಬುಧಬಲ ದಂಡನಾದ ಕಾಂಡಿವಿಯ ಈ ಮುದುರಗಳ ಗಂಡನಿಗೆಲ್ಲ ಗಂಡನೊಂದು ಕಲ್ಪಳ್ಳಿಯ ನಡೆಸಿದವನು. ಆದರೆ ಈ ಆಯುರಂಡ ಗಂಡನ ಮಾತ್ರ ಈ ರಣಮಂಡಲದ ಗುಡ್ಡಗಳಿಗೆಲ್ಲ ರೇಗವನ್ನು ತೋರಿ ಕಲ್ಪಳ್ಳಿಯ ಬೆರೆಸತಕ್ಕವರು ಇವರನ್ನ ಗಂಡಗರನ ಮುಕ್ಕೊಂಡನವಾದ ಕಂಡರೆ ಸಮದಂಡಿಯಾಗಿ ಕೋದಂಡದಿಂದ ಮರಡುವ ಇವನ ಗುರಿ ಗಂಡಿನ ಕಿಡಿಗಳನ್ನು ಉಗುಳುತ್ತಾ ಜನಸಂದಿ ಎತ್ತಿಗಳನ್ನು ಅತಿ ವಿಸ್ತಾರದ ಮಾತನಾಡಿಸುವರು. ಕೊಡುಗಲಿಯಾದ ಕರ್ಣನ ಕೈವಂದಿಸಿದನು. ಬಲ್ಲಿದನಾದ ಸಲ್ಲಿಯ ಸತ್ಯ ನಿಲ್ಲಿಸಿದನು. ನಿಪುಣನಾದ ಗುರುವಾಚಾರ್ಯನನ್ನು ಮತ್ತೆ ಕಳವಳ ಪುಟ್ಟಿಸಿ ಕಂಪಿಡಿಸಿ ಕೊಲ್ಲಿಸಿದನು. ಗುರುಗಳಾದ ಜನಗಿಂತ ಮರದ ಪ್ರಾಚಿತ್ಯವನ್ನು ಮಾಡು. ಸೇನಾಧಿಪತಿ ಇರುವ 14 ವರ್ಷ ಇವನಲ್ಲಿ ದೇವಿಯಿಂದ ಅಧಿಕಾರದ ಭರವಸ ಇವನನ್ನು ಸಣ್ಣವನನ್ನು ಬಂಧಿಸುವವರು ಮಾಡೋದಕ್ಕೆ ಬಂದಿರುವ
ಪಾಂಡವರ ಪಕ್ಷ ವಹಿಸಿ ಬಂದರೆ ನನ್ನ ಲಕ್ಷ್ಯದಿಂದ ತಾಂಡಾಡುವಂತ ವಿಕ್ರಮನ ಅರ್ಥವನ್ನು ಈ ಸೈನ್ಯಾಧ್ಯಕ್ಷರಾದ ದೊಡ್ಡ ಕಡುವ ನುಡಿಯನ್ನು ಲಕ್ಷ್ಯ ಬಿಟ್ಟು ಕೇಳಬೇಕೇ ಅದೇನು ಚೆನ್ನಾಗಿ ಹೇಳ ಆಚಾರ್ಯರೇ. ಪಕ್ಷವಾಹನ ಸೋದರನ ಮಗನಾದ ಹನುಮಾನನೆಂಬ ದಕ್ಷನು ಇಂದಿನ ನಮ್ಮ ಸೈನ್ಯ ಪಕ್ಷ ನುಡಿ ಗುರುಪತಿಯನ್ನ ಹೊಡೆದು ಕೆಡಿದನು. ಜಡದ ನಾಟುಗಳ ವಿರುದ್ಧ ಹಲ್ಲಾಡಿಸಿದನು. ಸಿಂಹ ತನಿಯ ಮಾಡುತ್ತ ನಮ್ಮ ಬಲದೊಳಗೆ ಊರು ನಿಲ್ಲುವ ಮಾರ್ಗಕ್ಕೆ ಸಕ್ಕಿದನು. ಇವನು ರೋಗಶೇಷ ಋಣಶೇಷ ಶತ್ರುಶೇಷವನ್ನು ಬಲಿಯಲ್ಲಿ ಬಿಟ್ಟರೆ ಅದು ನಮಗೆ ಮುಂದೆ ಸುಲಭವಲ್ಲ. ಆಚಾರ್ಯರೇ, ದಕ್ಕ ಸಮಾನ ಬಾಣಗಳ ಬಿಟ್ಟು ಪ್ರೇಮಿಸಿದರೆ ದಕ್ಕನ ಇಕ್ಕಳ ಬೆಳಕು ಮಾಡ್ತಾನೆ. ಇವನಂತ ಮಕ್ಕ ಮಾರಿಯ ಇವನ ಸೌರತ್ ಗಂಭೀರನಾದ ಅಭಿಮನ್ಯನ ಕನಸನ್ನು ಹಿಂಭಾಗಲಿ ನಿಂತು ಖಂಡಿಸಿದರೆ ಮುಂಭಾಗದಲ್ಲಿ ನಿಂತು ಯುದ್ಧವನ್ನು ಮಾಡುವನು. ಈ ಕಾರ್ಯವನ್ನು ನೆರವೇರಿಸುವ ಈ ಕಾರ್ಯ ಮಾತ್ರ ಬರೋಣ. ಅವಾಗ ಕೃಪಾಕರ್ಣ ಸಲ್ಲವಾಗಿ ಕುಳಿದುಕೊಂಡು ನಾನು ಮುಂಭಾಗಕ್ಕೆ ಹೋಗೋಣ, ನೀನು ಮಾತ್ರ ಹಿಂಭಾಗಕ್ಕೆ ಹೋಗೋ ಕರ್ಣನಿಗೆ ಅದಕ್ಕೆ ಇಂಥದಿಂದಿರುವ ಮಂಕುಮತಿ ಕಳೆಂಬರಕು ಸಂಕಲము ಶಂಕಿಸಿದೆ ಮುಂಕೊಂಡು ಬೋಂಕನೆ ಶರ ಸಂಕಲಂ ಸುರಿಸಿ ಟಂಕಡಕ್ಕಧಿಕಾರಾದ ಕಾಲಕಿಂಕರ ಪಂಕಜಕ್ಕೆ ಸ್ವಾಧೀನಪಡಿಸುವ ರಣಭಯಂಕರನಾದ ವಿಕ್ರಮಾಂಕ ನನಗೆ ಎಂಥ ಮಾತುಗಳು ತಿಳಿದುಕೊಳ್ಳೆ. ಅಹೋ ಆಚಾರ್ಯರೇ, ಶಂಕರನಿಗೆ ಕಿಂಕರನಾಗಿ ಪಾಸು ಪತ್ರ ಪಡೆದ ಪಾರ್ಥನಿಗೆ ಎಂಥ ಅಡಿದೇಗೆ ಸುದ್ದಿಯ ಬೆಳೆದಿರು ದ್ರೋಣರೇ. ಮೇಚ್ಚಿರುವ ಅಭಿಮಾನ್ಯವ ತಕ್ಕ ಉಪಾಯ ಮಾಡಿ ಕೊಲ್ಲಿಸಬೇಕೆಂದು ಇಂಥ ಕಕ್ಕುಲಾದ ಮಾತುಗಳು ಹೇಳುವುದಕ್ಕೆ ನೀನೇನು ಮಕ್ಕಳಲ್ಲದವರೇ ಏಕೆ? ಅಹೋ ಆಚಾರ್ಯರೇ, ಈ ಚೋಡಿ ಹೇಳು ರಣಧೀರ ನೆನೆಸಿದರೊಡೆ ಮುಂಭಾಗದಲ್ಲಿ ನಿಲ್ಲುವ ತ್ರಾಣವಿಲ್ಲದರಡೆ ಪ್ರಾಣವನ್ನು ಅವರು ಕೊಡುವುದು. ಅಯ್ಯೋ, ಏನು ಅರಿದ ಹಸುಭೂಷಣೆಯಿಂದ ನಿಂತು ಇಂಥ ಗಂಧಘಾತಕ ಕೃತ್ಯವನ್ನು ಮಾಡಿದರೆ ಎತ್ತ ತಂದೆ ತಾಯಿಗಳು ಎನ್ನ ಎಣಕ್ಕೆ ಹಣೆ ಹೊಡೆದುಕೊಂಡಾರು. ಹಸುಭೂಷಣನ್ನು ಮೋಸಗೊಳಿಸಬೇಕಂತೂ ಯಾತಕ್ಕೆ ಹುಟ್ಟಿದ ಈ ದುರ್ಗಣ? ಈ ಮಾತು ಮಾತ್ರ ಸಾಧಾರಣ. ಅಭಿಮಾನನ ಸಾಧನಗಳನ್ನು ತಿಳಿದುಕೊಂಡಿಯಲ್ಲ. ಕುರುಬನ ಬಲವಲ್ಲ ದಿಕ್ಪಾಲನ ಮಾಡಿ ಮಿಕ್ಕಿ ಮೇಲೆ ನಿಂತಿರುವರೆ ಚಿಕ್ಕಾನಿಗೆ ತಕ್ಕ ಉಪಾಯವ ಮಾಡದಿದ್ದರೆ ನಮ್ಮ ರಾಜನು ನಮ್ಮ ಒಳಗೆ ಕೊಲ್ಲುತ್ತಾನೆ. ಅಯ್ಯೋ ಅಯ್ಯೋ, ಅವನು ಸಂಗ್ರಾಮದಲ್ಲಿ ನಿಲ್ಲುವುದು ಯಾರಿಗೆ ಸಾಧ್ಯವಲ್ಲ. ಆಮೇಲೆ ಪರಾಕ್ರಮಶಾಲಿ ಎಂದು ನಿನ್ನ ಪರುಷ ಕೊಚ್ಚಿಕೊಂಡರೆ ಅವನು ಮುಂಭಾಗದಲ್ಲಿ ನಿಂತು ನೀನೇನು ಗೆಲ್ಲುವುದಿಲ್ಲ. ಅಹೋ ಆಚಾರ್ಯರೇ, ಜಗದಾಗೆ ವೀರನಾದ ಶ್ರೀರಾಮಚಂದ್ರನು ವಾನರ ನಮ್ಮ ಬಲಶಾಲಿಯಾದ ವಾಲಿಯನ್ನು ಮರದ ಮರಿಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿ ಜಾಗ್ರತೆ ಆಗಲಿಲ್ಲವೇ? ಅಹೋ ಆಚಾರ್ಯರೇ, ಇದೇ ಪಾಂಡವರು ನಿಂದಿನ ಸಂಗ್ರಾಮದಲ್ಲಿ ಕಲಿಬೀಸುವವರಿಗೆ ಹೆಚ್ಚುಕಂಡಿಯ ತಂದು ನಿಲ್ಲಿಸಿ ಆ ಪ್ರಾಂತನ ಬಾಣ ಪ್ರಯೋಗ ಮಾಡಿ ಜಯಿಸಲಿಲ್ಲವೇ? ಅಹೋ ಆಚಾರ್ಯರೇ, ಆ ರಾಜಕಾರ್ಯಕ್ಕೆ ಮಾಡಿದ ಬಾಬು ಈ ಕರು ಕೌರವನಿಗೆ ನಮಗೇನಾಗಬಹುದು? ನಾವು ಪ್ರತ್ಯಕ್ಷ ದೇವತೆ ಎಂಬತ್ತೆ ನೀನೇನು ರಾಜನೀತಿ ಧರ್ಮ ಹರಿದವರು ಹೇಗೆ? ಅಹೋ ಸೂರ್ಯನಂದನ, ಅಹೋ ಆಚಾರ್ಯರೇ, ಇದರಲ್ಲಿ ಅಭಿಮನ್ಯ ಹಿಂಭಾಗಕ್ಕೆ ವಿಜ್ಞಾನ. ಅಯ್ಯೋ ದ್ರೋಣ, ನೀನು ಮೊದಲೇ ಬ್ರಾಹ್ಮಣ, ನೀನಾತಕ್ಕೆ ಬಿಟ್ಟಿಯೋ ನಿನ್ನ ಕುಲದ ಲಕ್ಷಣ. ಹಾಯಿತ ಮಂಡಲಂ ದಿಂಡುಗೆಡುವ ಉದ್ದಾಂಡ ಮಾರ್ತಾಂಡ ನಂದಮನು ಇಂಥ ಸಣ್ಣ ಕೆಲಸ ಮಾಡುವೇನೆ? ಭೂಮಂಡಲೇಶನಾದ ಕೌರವನು ಎನ್ನ ಮೇಲೆ ನಿಷ್ಠೂರ, ಎನ್ನ ಮೇಲೆ ಬೇಸರಗೊಂಡು ಎನ್ನಗೆ ಕೊಟ್ಟ ರಾಜ್ಯ ಮಂಡಲವನ್ನು ಖಂಡಿತವಾಗಿ ಬಿಡಬಹುದೆಂದು ದಂಡಿಸಿದ ಕಾಲಕ್ಕೂ ಎನ್ನ ಪ್ರಚಂಡ ತರಗೀರ್ತಿಗೇನೂ ಕುಂದಿಲ್ಲ. ಎನ್ನಂತ ಗಂಡು ಗಲಿಯ ಕುಳಿತು ಅಭಿಮನ್ಯ ಎಂಬ ಉಂಡಾಡುವನ ಮಗುವಿನ ಹಿಂಭಾಗದಲ್ಲಿ ನಿಂತು ಧನುವನ್ನು ಖಂಡಿಸಿ ಮಂಡ್ಯ ಬಾಗಿ ಬಾಳುವುದಕ್ಕಿಂತ ಈ ಭೂಮಂಡಲದಲ್ಲಿ ಒಂದು ಗುಂಡು ಆಯ್ದು ಪ್ರಾಣವನ್ನು ಬಿಡುದಲೇ ಸಲ್ಲವೇನ? ಚೀಚಿ ಚೀಚಿ ದುರಾಭಿಮಾನ
ನಿನ್ನಲ್ಲಿ ಸ್ವಲ್ಪವಾದರೂ ಇಲ್ಲವೋ ಸುಗುಣ? ಆಗೋ ಆಚಾರ್ಯ, ಕುಂಬಿನಿ ಜನರ ಕಾರ್ಯಕ್ಕೋಸ್ಕರ ಎಲ್ಲ ನುಡಿಯನ್ನು ನಮ್ಮ ಬೇಕರೆ ಜಂಬಾರಿಗೆ ಭಕ್ತರು ನಮ್ಮ ರಥ ಗಂಭೀರ ಗುಮ್ಮಗಕ್ಕೆ ಅನುಭವಗಳಿಲ್ಲ ಹೋದಂಡ ಯುದ್ಧದ ನಿಗೂಢವಾದ ಕೃಪಾಚಾರ್ಯ ಮಾತ್ರ ಬಲಭಾಗಕ್ಕೆ ನಿಲ್ಲಿಸುವರು. ಉಡಮತಿ ಯುದ್ಧನಾದ ಸೆಲ್ಲಂಬು ಬಾಲನು ಈ ಎಡಭಾಗಕ್ಕೆ ನಿಲ್ಲಿಸುವರು. ಅಪರಮತಿ ಸಾಕ್ಷಿಯಾದ ಅಭಿಮನ್ಯನ ಗುರಿಗೆ ನೀನು ತೋರದಂತೆ ಹಿಮ್ಮಗದಲ್ಲಿ ನಿಂತ ಹಣದರಸನ್ನ ಕಂಡಿರುತ್ತದೆ. ಗುರುದು ಬಾಲನ ಜಯಿಸಾದನು ಅವರು ಏನೆಂದರೆ ಆಗೋ ಆಚಾರ್ಯವೇ, ಅಭಿಮನ್ಯನ ನಡಿ ಅಭಿಮನ್ಯನ ಹಿಮ್ಮಗಕ್ಕೆ ಅಯ್ಯೋ ಶಿವ ಶಿವ, ಇದು ಏನು ದುರ್ಭವ! ಅಂತಃಕರಣ ಸೂರ್ಯನಾದ ದ್ರೋಣನು ಎನ್ನನ್ನು ಎಂಥ ಕಾರ್ಯಕ್ಕೆ ಗುರಿ ಮಾಡಿದನು. ಪ್ರಾಣವಿದ್ದರೆ ಮುಂಭಾಗದಲ್ಲಿ ನಿಂತು ಪ್ರಾಣವನ್ನಾದರೂ ಕೊಡುವನೆಂದು ದ್ರೋಣನಿಗೆ ಹಣೆ ಹಿಡಿದುಕೊಂಡು ಹೇಳಿದನು. ಸೇನಾಧ್ಯಕ್ಷನಾದ ಕಟಕಚಾರನು ಕೇಳಲಿಲ್ಲನು. ನಾನು ಎಷ್ಟು ಎಸೆದರೆ ಫಲವೇನು? ಅಭಿಮನ್ಯ ಹಿಂಭಾಗಕ್ಕೆ ಹೋಗಲು ಚಂದ ಪ್ರಚಂಡರದ ತನ್ನವಾದ ಪುಂಡರೀಕ ತಲೆದರಿಯುವ ಚಂಡತನವಾದ ಗುರುಮಂಡಲ ಫಲವನ್ನು ಹಿಂದೆಗಳಿಸ ಸೇನಾಟವು ಡಿಂಬಗಳು ಕುಡುಕುಡಿದಾದ ರಂಗಗಳು ಹರಿದು ಬಿದ್ದು ಸರಳು ಜಗತ್ತಿನೊಳಗೆ ಶಾಶ್ವತವಾಗಿ ಕೀರ್ತಾಯಿರಿ ಎಂದು ನಾವು ಸಿದ್ಧವೇ. ನಾನು ಪಾತ್ರ ಸಂಭವನವಲ್ಲ. ಸಾರಥಿ ಹಿಂದಕ್ಕೆ ನೋಡು ದ್ರೋಣ ಮತ್ತೊಂದು ಪಂಚಾಯತ್ ಶಾವನಕ್ಕೆ ಮಾಡೋದಕ್ಕೆ ಬಂದಂತಾಗ ಅವನ ಹತ್ತಿರಕ್ಕೆ ಬರಲಿ, ಅವನಿಗೆ ಹತ್ತಿರ ಬಂದು ಕಾಚಬೇಕು ಬೆಳೆಸಿ ಕಳಿಸಿ ಬರ ಸಾರಥಿ ಅಭಿಮಾನ್ಯವನ್ನು ಭಜಿಸಿದಕ್ಕೆ ಕುರುಬನ ಬಲ್ಲವಲ್ಲ ಗೋಳಿಕೊಳ್ಳಕ್ಕೆ ಕೂತಿಯನು ನಿನಗಿನ್ನೂ ಕಾಲ ಒದಗಿತು. ನಿನ್ನ ಬರದ ಮಾತಾಡಿದ್ರೆ ಬರದ ಮನಸ್ಸಿಗಾಗಿ ಹೆಚ್ಚಳ ಬಂದವೇ ಸರಸಂಕಲವು ಬಂಕರ ಈ ಗಂಡ ಮತ್ತೊಂದು ಸಾರಿ ಹೋಳಿಗೆ ಊಟ ಎಂದು ಗುಂಡು ಬದಿಯರ ವೀಕ್ಷಣ ಹೊರಗುಡುವನ್ನು ಎಳಿಸಿ ಉಳಿಸುವ ಕರೆದಿ ಶಾಸ್ತ್ರವನ್ನು ತಂದಿರಿಯ ಎನ್ನ ಮೇಲೆ ದುರ್ವವನ್ನು ಮಾಡಬೇಕೆಂದ ಆಕಾಂಕ್ಷೆಯಿಂದ ತಾರ ಬಲವನ್ನು ನೋಡಿಕೊಂಡು ಬಂದಿರಿಯ ಅಹೋ ಆಚಾರ್ಯವೇ. ಮುದಿನಲ್ಲಿ ಹೊದರಿದರೆ ಆಕಾಶ ನೀರು ಬೆದರುವುದೇ, ಕಪ್ಪಿನಿಂದ ಉಪ್ಪೇರೆ ಬರುವ ಎಪ್ಪುದು ಹೇಳೋದರೆ ಯುದ್ಧವನ್ನು ಮಾಡುವ ಕಡೆಗಳಿಗೆ ನಿನ್ನ ಮನಗಚ್ಚರಕ್ಕೆ ನಾನು ಬೆದರುವುದೇ. ಮಾತಾ ಪಿತರನ್ನು ಮನದು ಸಮಕೃಷಿಗಂದು ಇಂಥ ಕಡೆಗಳಿಯ ಮುಂದೆ ಬಡಿವಾರ ನುಡಿಗಳಿಂದ ಏನು ಪ್ರಯೋಜನ? ಸ್ವಾಮಿ ಆಚಾರ್ಯರೇ, ಅವ ಎದೆಯನ್ನು ಏರಿಸಿ ಶೀಘ್ರವಾಗಿ ಕಾರ್ಕಳದ ಕೋಲು ಬಿಚ್ಚಿದಂತೆ ಯಜ್ಞವಾದ ಬಲದಿಂದ ನಿನ್ನ ಪಂಚಾಂಗವನ್ನು ನುಗ್ಗಿಕೊಂಡು ಬಂದರು. ಅಗ್ನಿ ನೇತ್ರದ ಕಾಮನಂ ದಕ್ಷಿಣ ಮಾಡಿ ಹುಲಿ ಚರ್ಮ ಹಾಕಿದರು. ಎನ್ನಂ ಧರ ದಳ್ಳಂ ಸುರುಸಿದ್ದ ಬರುವುದು ನೋಡು ಭಾರ್ಗವ ಇಡಿಯನ್ನು ಸರಿಸಿದರು. ಅಂದಾಗ್ಯದಿಂದೆಲ್ಲಕ್ಕದ ಹಗ್ಗದ ಧರವೇ ಅಯ್ಯೋ ಎಲ್ಲ ಸಾರಥಿ ಅಭಿಮಾನ್ಯನ ಕರದಲ್ಲಿ ಸಿಲುಕವಂತೆ ಮಾಡುತ್ತಿದ್ದಾನೆ.
ಅಹೋ ಆಚಾರ್ಯರೇ, ಸಾಕು ಸಾಕು, ಇಂಥ ಸೈನ್ಯದ ಪಟ್ಟವನ್ನು ಅಭಿಮನ್ಯನ ಕರದಲ್ಲಿರುವ ಕಾರ್ಮಿಕವನ್ನು ತಿರುವದೆಂದು ಹೇಳಿ ಎಂದನ್ನು ಮಾಡಬಾರ ಎಂದ ಅಹೋ ಗುರುಗಳಾದ ದ್ರೋಣರೇ, ಎನ್ನ ಆಲಸ್ಯವೆಂಬ ಅಪರಾಧವನ್ನು ಕ್ಷಮಿಸಿರಿ. ಮತ್ತೊಮ್ಮೆ ಅಭಿಮನ್ಯವನ ಮುಂಭಾಗದಲ್ಲಿ ನಿಂತು ಯುದ್ಧವನ್ನು ಮಾಡಲಿ. ಅವನ ಧನಸ್ಸನ್ನ ಈ ಧರಣಿಗಳಿಗೆ ಕೆಡವನು ಎನ್ನ ಸಾಹಸವನ್ನು ನೋಡಲಿ. ಅಹೋ ಆಚಾರ್ಯರೇ, ಓಹೋ ನಿನಗಾಕೆ ನಿನ್ನ ಸಾಹಸವಾದ ಅರ್ಥವಿದೆ. ಮತ್ತೊಮ್ಮೆ ಅವನ ಕರದಲ್ಲಿ ಸಿಲುಕಿಸಬೇಕೆಂಬ ನಿನ್ನಲ್ಲಿ ಏನೋ ಮರ್ಮ ಇದ್ದಂತ ಕಾಣ್ತದ. ಓಹೋ ದ್ರೋಣರೇ, ಅವಾಗನು ನಿಮ್ಮ ಪಾದಂಬುಜದಡೆಯಾಗಿ ಎನ್ನ ನುಡಿಯಂ ನಂಬರಿ. ಇನ್ನೊಮ್ಮೆ ಅಭಿಮಾನನ್ನ ಮುಂಭಾಗಕ್ಕೆ ಹೋದರೆ ಯುದ್ಧವನ್ನು ಮಾಡರೆ ಅವನ ಕರದೋಳು ಬೆರೆಯುವ ಧನಸ್ಸನ್ನ ಖಂಡಿಸಿ ಈ ಭೂಮಂಡಲಕ್ಕೆ ಕೆಡದಿದ್ದರೆ ಕಾರಣವಂತೆ ತೆಗೆದುಕೊಂಡ್ರೆ ಹಾಗಾದರೆ ಮತ್ತೊಮ್ಮೆ ಯುದ್ಧಕ್ಕೆ ಹೋಗೋಣ. ಅವನ ಧನಸನ್ನು ಶೀಘ್ರವಾಗಿ ಹೊಡಿವಾದನ ದಾರಿಯ ಆಹಾ, ಇದೇನು ಆಶ್ಚರ್ಯ! ಜಾಗೃತಿ ತಗಲಾಗಲೇ ಹೊರಗ ಅದು ಜಾಗದಿಂದ ಎದ್ದಕ್ಕೆ ಆಹಾ, ಇದೇನು ಆಶ್ಚರ್ಯ! ಎನ್ನ ಕರದಲ್ಲಿದ್ದು ಎನ್ನ ಕರದಲ್ಲಿದ್ದು ಧನಸನ್ನು ಕಟ್ಟಿಸಿದ ಯಾವನೋ ಹಿಂದಕ್ಕೆ ತಿರುಗಿ ನೋಡುವನ ಸಾರಥಿ ಎಲ್ಲ ಕರ್ಣ ಇದಾ ಶರ ಸಂಧಾನ ಜಗತ್ತಿಗೆ ಭಕ್ತಿದ ಬಿಲ್ಲಾವು ನೀರಾಗಿರಬಹುದು. ಫಲ ಫಲ ಕರ್ಣ, ಈ ಲೋಕದಲ್ಲಿ ಇಂಥ ಅವಿವೇಕಿಯನ್ನು ಯಾರು ಬಲ್ಲರು? ಈ ಹಿಗಡತನವು ನಿನ್ನೆಗೆ ಸಲ್ಲದೆ ಸುರಾದಿಗಳ ಬಲ ಬಲ ಎಂದು ಕೊಂಡಾಡುವರಲ್ಲ. ಇಂಥ ಧನರ ವಿದ್ಯವನ್ನು ಧಾವ ಗುರುವಿನ ಮುಖಾಂತರದಲ್ಲಿ ಸಾಧನೆಯನ್ನು ಮಾಡಿದೆ. ಎಲ್ಲ ಈ ಗುಣಮತೆ ವಂಚಿಸಿ ಮೀನು ಹಿಡಿಯ ವೃತ್ತಿಯನ್ನ ಭಕ್ತರಿಗೆ ಎನ್ನ ಮುಂದೆ ಹೆಸಪಡಿಸಿದೆ. ಸಾರ್ಥಕವಿಲ್ಲದ ಬಿಟ್ಟಿ ಕವರವರ ಹಣವನ್ನು ಖರ್ಚು ಮಾಡುವುದರಲ್ಲಿ ಫಲವೇನಿದೆ? ಎಲ್ಲ ಈ ಕರ್ಣ ಶಸ್ತ್ರ ನಿರ್ಹಾರಿತನಾದರೆ ತದನಂತರ ಯುದ್ಧವನ್ನು ಪ್ರಾರಂಭಿಸಬೇಕಲ್ಲವೇ? ಧರ್ಮಛತ್ರಿಯೆಂದು ತ್ರಿಲೋಕದಲ್ಲಿ ಖ್ಯಾತಿಯ ಬಂದು ಚಕ್ರ ಬಿಂಬದಲ್ಲಿಗೆ ಮಿಕ್ಕಿದ ಪರಾಕ್ರಮವನ್ನು ಜಯಿಸುವುದು ಚಕ್ರಾಂತಗಳಿಗೆ ಅಸದನವೆಂದು ಕಂಡು ಆ ಭಾರತೀಯನ್ನು ಕೇಳಿ ನೋಡಬೇಕಂತ ಬಂದರಲ್ಲವೇ? ಎಲ್ಲ ಈ ಕರ್ಣ, ನೀನು ಮಾತ್ರಕ್ಕೆ ಸೂರ್ಯನಲ್ಲ ಬಂದು ನಮ್ಮ ಜನಕರಿಗೆ ನಾನು ಮೊದಲೇ ತಿಳಿಸಿದರು. ಧೀರನಾದವನು ಈ ದಾರಿ ಮೇಲೆ 3 ದಿವಸವಿದ್ದರೆ ಸಾಕಲ್ಲವೇನು? ನಿನ್ನಂತ ಭೂಮಾರ್ಗನು 100 ವರ್ಷವಿದ್ದರೆ ಬಂದು ಫಲವೇನಿದೆ? ಎಲ್ಲ ಈ ಕರ್ಣ, ನೀತಿ ಇಲ್ಲದ ಕೋಟೆಯಂತ ಪರರ ಮಾತಿಯನ್ನು ಕೇಳಿ ಇಂಥ ಘಾತಕದ ಕೆಲಸವನ್ನು ಮಾಡಿದೆಯಾ? ಎನ್ನ ಕಡೆಗೆ ಮಗವೆತ್ತು ನೋಡು. ಭೂತಲವನ್ನು ಬೆಳಗುವ ಸೂರ್ಯ ಸಂಭವನಾಗಿ ಮಲಮೂತ್ರ ಬಂದಿದ್ದು ಕರೆದು ಹೋಗುವ ತುಂತು ಮಡಿಗೆಯಂತೆ ಮಾನವ ಶರೀರ ಮೇಲೆ ಪ್ರೀತಿಯನ್ನು ಬಿಟ್ಟು ಅನಂತ ಇರುವ ಕಾಲದಲ್ಲಿ ಎನ್ನ ಕರದಲ್ಲಿರುವ ಕಾರ್ಮಿಕವನ್ನು ಖಂಡಿಸಿ ಇಂಥ ಮೋಸ ಕೃತ್ಯವನ್ನು ಮಾಡುವುದಕ್ಕಿಂತ ಹಾಸಿಗೆಯನ್ನು ಹಾಸಿ ದಾಸರಾಗಿ ಬಾಳುವುದು ಲೇಸಲ್ಲವೇ? ನಿನ್ನ ಜನ್ಮವೇ ಸುಡಲಿ, ರಣಗೇಡಿ ಬಾವರಿಗೇಡಿ ರಂಗ ಬದಲಾವಣೆ ಈ ರಣಬಂಧು ಕಣ್ಣುಗಳಿಗೆ ಮುಂದೆ ನೋಡಿದೆ ಒಂದು ಗುಂಡನ್ನು ಆದು ಪ್ರಾಣ ಬಿಡುವುದು ಲೇಸಲ್ಲವೇ? ಅಯ್ಯೋ 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 ದ್ರೋಣ,
ಬೆಲ್ಲ ಬೆಲ್ಲನೆ ಹಾಕಿ ಕುಳಿತಿಯಲ್ಲೋ ಎನ್ನ ಕುರಳಿಗೆ ಸಲ ಗಾಣ. ಪ್ರಾಣವಿದ್ದರೆ ಸಮುದ್ರನೆಂದು ಪ್ರಾಣವನ್ನಾದರೂ ಕೊಡುವನೆಂದು ನಿನ್ನ ಎಣಕ್ಕೆ ಹಾಡಿ ಹಾಡಿ ಹೊಡೆದುಕೊಂಡು ಹೇಳಿದನಲ್ಲೋ. ಏನು ಅರಿಯದ ತರುಣನ ಹಿಂಭಾಗದಲ್ಲಿ ನಿಂತು ಅವನ ಧನಸ್ಸನ ತರಿದ ತೀರದೂರು ಮೆಚ್ಚರೆಂದು ಪರಿ ಪರಿ ಎಂದು ಬೇಡಿಕೊಂಡಲು. ಕತ್ತನೆ ನಿನ್ನ ನೆತ್ತಿ ಮೇಲೆ ಒಂದ ಪೆಟ್ಟನಿಟ್ಟ ಕಾಲಕ್ಕೂ ಎನ್ನ ಗತ್ತಿರುವ ಸಿಟ್ಟ ಮಾತು ಅವೋ ಆಚಾರ್ಯರೇ, ಶ್ರೇಷ್ಠನಾದ ಕೌರವನು ಎನ್ನ ಮೇಲೆ ನಿಷ್ಠೂರ ಗಂಡರು ಚಿಂತೆ ಇಲ್ಲ. ಎನ್ನ ಗತ್ತಿರುವ ಸಿಟ್ಟು ಮಾತ್ರ ಪುಟ್ಟಿ ಪುಟ್ಟಿ ಅನ್ನವನ್ನು ತಿನ್ನವ ನಿನ್ನ ಹೊಟ್ಟೆ ಇವನ ನೆಚ್ಚಿಗೆ ಸಿಡಿದರು. ಅವೋ ಆಚಾರ್ಯರೇ, ಎನ್ನ ಗೊತ್ತಿರುವ ಉತ್ಕೃಷ್ಟತೆ ಶಾಂತಿ ಆಗಲಾರದು. ಜನಮತಿಯೇ, ಊಟಗನ ಕಡೆಗಿಂದ ಎನ್ನ ರಡೆಯಡಿ ಎಂದೆನಿಸಿದೆಯಾ? ದೇಹಿ ಅಂದರೆ ಪ್ರಾಣವನ್ನಾದರೂ ಕೊಡುವ ಪ್ರಾಣಿಗರಿಗೆ ಏನು ಮೋಸ ಮಾಡಿದಿರಿ? ಇನ್ನಾದರೂ ನಿನ್ನ ಮನಸ್ಸಿಗೆ ತಣ್ಣಗಾಯ್ತು ಎದ್ರೋಣ. ಈ ಚೋಡಿಗಳು ಎನ್ನಗೆ ಮಾತ್ರ ಅಪಕೀರ್ತಿ ತೋರಿಸಿದ ಸಂಪೂರ್ಣ. ಜನಗತಕ್ಕೆ ಯುವಕೋಪದರು ಎನ್ನದೇನು ಹೋಗುವುದು ಸಾಮ್ರಾಜ್ಯವು ಒಂದು ದಿವಸವಾದ ಕೌರವರ ಸೈನ್ಯವನ್ನ ಸೈನ್ಯ ಹೋದರೆ ಕಾರಣಕ್ಕೋಸ್ಕರ ನಿನ್ನಗೆ ಹೇಳಿದನಲ್ಲವೇ ಈ ಅನ್ನಗಳ ಸಾಕು ಸಾಕು, ನಿನ್ನ ನುಡಿಯೇ ಎನ್ನಿಗೆ ಮೂಲವಾಯಿತು. ಇಂಥ ಅಪಘಾತಿಯ ಬಂದೊಂದು ಗೊತ್ತಂಬುದು ಮೊದಲೇ ಎನ್ನಿಗೆ ತಿಳಿದು ಹೋಯಿತು. ಅವು ಆಚಾರ್ಯರೇ, ಮೊದಲೇ ನಿನಗೆ ತಿಳಿದಿದ್ದರೆ ಈಗ ಬಂದ ತೊಂದರೆಯೇನಾಯಿತು? ನಿನ್ನಿಂದಲೇ ಎನ್ನ ಪ್ರಾಣಾಂತದವರೆಗೂ ಹಾಪನಿಂದ ಮಾತ್ರ ಸಂಪಾದನ ದಂಡೆ ಆಯಿತು. ನೀನಕ್ಕೆ ಬಿಟ್ಟು ಬೇಸರಗೊಂಡ ಮಾತನಾಡಿ ನಿನ್ನಂತ ಗುರುಮಂಡಲೇಶನ ಅತಿವರ ಶಿರೋ ಚಂಡ ಮಾಂಡಾರ ಶಿರೋ ಚಂಡ ಆಡುವನೆಂದು ನುಡಿದ ವಜ್ರ ವೃಕ್ಷ ನಾನಲ್ಲ. ಬೈಮಗರ ಸಾರಥಿ ನನಗದಕ್ಕೆ ಈ ತರ ಚಿಂತೆ ಸೈನ್ಯದ ಒಂದು ಮಟ್ಟವನ್ನು ಆ ಕೌರವರಲ್ಲಿ ಒಪ್ಪಿಸಿಕೊಂಡು ನಡೆದರೆ ಸಾಧ್ಯ ಅದು ಜಾಗ್ರತೆ. ಓಹೋ ದ್ರೋಣರೇ, ನಿಲ್ಲಿರಿ ನಿಲ್ಲಿರಿ. ಕೌರವೇಂದ್ರನಲ್ಲಿ ಮಾತ್ರ ಹೋಗಬೇಡಿರಿ. ನಿಮ್ಮ ಕಡೆ ತಪ್ಪೇನಿದೆ? ಕೌರವೇಂದ್ರನನ್ನು ಗೆಲ್ಲಿಸುವುದಕ್ಕೆ ಸಹಾಯವನ್ನ ಮಾಡದೆ ಮತ್ತು ಅಭಿಮಾನ ಮಾಡಿ ಯುದ್ಧವನ್ನು ಪ್ರಾರಂಭ ಮಾಡದೆ. ಆಚಾರ್ಯರೇ, ಇನ್ನ ತಡವಾಟಕ್ಕೆ ಅಭಿಮಾನ್ಯನ ಕೆಲಸವನ್ನು ಮಾಡಿದನು. ಈ ರಮಿಸಿದನು ಅಭಿಮಾನ್ಯನನ್ನು ನಿರಾದರನ್ನು ಮಾಡಿ ನಿಲ್ಲಿಸಿದವನು. ನಿಮಗೆ ತಕ್ಕ ಸಮಯ ನಿಮ್ಮ ನಿಮ್ಮ ಇದೆಯನ್ನೇಳಿ ಆ ಭಕ್ತ ನಂದನನ್ನು ಕುದುರೆಯನ್ನು ಸರದಿಯನ್ನು ತರದು ಭೀಕರನಾದ ನರಸಭಾನರುವ ಅಭಿಮಾನ್ಯನ ನಿರಾದರನ್ನು ಮಾಡಿ ನಿಮ್ಮ ನಿಮ್ಮ ಕರ ಚಮತ್ಕಾರವನ್ನು ಮರೆಮಾಡಿ ಖಂಡಿತ ಮಾಸೂರ ಎಲ್ಲ ಸಾರಥಿ ನೋಡಿದ್ರೆ ಆ ಕರ್ಣನ ಮಾಡಿದ ಘಾತಕದ ರೀತಿ ಕರ್ಣನಿಗೆ ಕಾಮುಕವನ್ನು ಸುಟ್ಟುಕೊಂಡು ಬಲ ಶರದಿಂದ ಹೊಂದಿಕೊಂಡೆ ಮಿತಿ ಇಲ್ಲದ ಶರ ಹದಯ ಉಂಟೆ ಕನಕ ತುಪ್ಪದಲ್ಲಿ ಜಾಣನಾದ ಧ್ರುವನು ಎಂಬುದು ಎಂಬ ಕನಕದ ರಥವನ್ನು ಕಲ್ಪಿಸಿದನು. ಅಸ್ಪೃಧಾಮನಿದ್ದರೆ ಎಂಬ ಸಾರಥಿ ಎಂದು ಕೆಡವಿದನು. ಕೃಪಾ ಎಂಬ ಆಚಾರ್ಯನಿದ್ದರೆ ಎಂಬ ತುರುಗವನ್ನು ತರದೆನು. ಶಲ್ಯನ ಕೋಡಿದ್ದರೆ ಎಂಬ ಪದಾರ್ಥವನ್ನು ಹಾರಿಸಿದನು. ತುಡುಕುವುದಕ್ಕೆ ಧನುಸಿಲ್ಲ, ಮುಂದಡಿ ಇಡುವುದಕ್ಕೆ ಸುರಗರಥ ಸಾರಥ್ಯವಿಲ್ಲ. ತುಡುಕಿ ಮೇಲೆ ಬರವರ ಹತ್ತಿರದರ ಎಲ್ಲ ಈ ಹುಡುಕರೆ ಕನ್ನಡನಿಗೆ ಚಾಪ ಮುರಿದಿರುವಂತಹ ಮಗನೇರಿ ಹೊದರದಾದರೆ ನಿಮ್ಮಲ್ಲಿ ಕನ್ನಡ ಪ್ರಸಿದ್ಧ ನಿಲ್ಯಾಮನ ಇದ್ದರೆ ಎದಗೊಟ್ಟು ಉಚಿತ ಭಾಗ್ಯದಿಂದ ನಿಮ್ಮ ಮನವನ್ನ ಬೆದರಿ ಹಾಡುತ್ತಿರುವರಂತ
5 ನಿಮಿಷ ಅಂದ್ರೆ 5 ನಿಮಿಷ. ಮಾನವನನ್ನು ಗೆಲುದು ತಡುರತನಲ್ಲ ಕಲಿ ವೀರರಾದರೆ ಓಟಗನ ಗದಗದೊಂದಿಗೆ ಗದಗದನ ನಡಿಗೆ ಪಟಗಿಂತ ಮುಂದಡಿಯಾಗಿ ಒಟಗೆ ನನ್ನ ಗೆಡದ ಕೊಟ್ಟವ ದಟ್ಟಮತ್ತಿಗಳ ನಿಮ್ಮ ಜನ್ಮಗಿನ ತೊಡಲಿ ಎಂತ ರಾಜ್ಯ ಕಾರ್ಯದ್ರೋಹಿಗಳನ್ನು ನಾನು ಹೇಗೆ ನಂಬದ ಸಾರದ ಅಕ್ಷರತೆಯನ್ನು ರೀತಿ ಎಲ ಕರ್ಣ ಎಲ ಕರ್ಣ ಬಾಲಕ ಎಲ್ಲ ಕರದಲ್ಲಿ ಯುದ್ಧ ಕತ್ತಿಗೆ ಹೋದರೆ ನಾನು ಬೆದರವನೆ ನದ ಮುಖರಂಶದ ಪಡೆದ ಮೆದಗಡವ ಈಗ ತಂಡವನ್ನು ಘರ 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 ತಿರುಗಿಸಿ ನಿಮ್ಮ ಫಲವಲ್ಲ ಬೆದರಿ ಹಾಲು ಬಿಡುವಂತೆ ಚಂದ್ರವನ್ನು ನೋಡು ಎಲ್ಲ ಸಾರದಿ ಈಗ ತಂಡ ಹಬ್ಬರಕ್ಕೆ ತಪ್ಪಲ್ಲಿಗೆ ನಾಟ ಕನ್ನಡ 500 ಅಂತ ಇನ್ನಕ್ಕೆ ನಿಪ್ಪುರವಾಗಿ ನಿಂತವನು ಅಶ್ವತ್ಥಾಮನ ಸಾರಥ್ಯವನ್ನು ಕುರುಬನ ಸೋರಿನ ತುರುಗವನ್ನು ಧ್ವನಿಯ ಕನಕದ ರಥವನ್ನು ಪುಡಿ ಪುಡಿ ಮಾಡಿದ ಸಾರಥಿ ಕೌರವನು ಹೇರಿದ ಕರಿಯನ್ನು ಸರ್ರನೆ ಸೀಳಿದನು ದುಶ್ವಾಸನೆಯನ್ನು ಎಲ್ಲ ಚರಣ ಧನದಿಂದ ಒಂದು ಕಡಿಮೆನು ಸಾರಥಿ ನೋಡಿ ಎನ್ನ ಅಭಿಮಾನ್ಯವಾದ ಪರಾಕ್ರಮದ ರೀತಿ ಬಿಡುಗಣ್ಣು ಕೆಂಪು ಮಾಡಿ ನಮ್ಮ ಬಲವನ್ನ ಸೆಳೆಬಡದಕ್ಕೆ ಗತಿಯರ ಕರ್ಣ ನೋಡುವ ಈ ಮಾತುಸ್ತನ ಬೇಕಲ್ಲ ಅದು ಇಲ್ಲ ಫಲ ಪಾಪ ಸಂಭವ ಎಲ್ಲ ಕರ್ಣ ನಿನ್ನ ಖಾದ್ಗದಾರಿ ಎಂದು ನಮ್ಮ ಬಲವೆಲ್ಲ ಮುಂದಿಸಿದೆಯೇನು ಈಗ ಗೋದಂಡೆಮ್ಮ ಶರಾಗ್ನಿಗೆ ವಿಷಕಗಳನ್ನು ಜೋಡಿಸಿ ಭೂಮಿಗೆ ಕೆಡವನು ನೋಡು ಪಾಪ ಸಂಭವ ಹೋಳಿರಿ ಕಾಜು ಬಿದ್ದಿರುವುದು ನೋಡಿ ನಿನ್ನ ಕರ್ತವ ಜಾಗದಿಂದ ಹಿಂದಕ್ಕೆ ಮಾಡಿ ಕಬ್ಬಲಿನ ಎಲ್ಲ ಭಕ್ತರಂದರ ಬಿಡ ನಿನ್ನ ಗರ್ವ ಈ ಕ್ಷಣ ಆತುನಿತ ಪರಾಕ್ರಮನಾದ ಹತಿರಥರನ್ನು ಗತಿಗಡಿಸಿದೆ ಪ್ರಾಣಿಕರಾದ ದ್ರೋಣರ ರಥವನ್ನು ಪುಡಿಪುಡಿ ಮಾಡಿದೆ ನಿನ್ನ ಗದಾರ್ದಂಡ ಕರಕಮಲ ಸಹಿತ ತರಣಿಯೋಳ್ ಉರುಳ ಮಧ್ಯೆ ಥತ್ತದ ಎಂದರೆ ಸುತ್ತ ಬರುಗಳನ್ನು ಬಿಡುಬಿಡಿದರು ನಿನ್ನ ಕರಗಳನ್ನು ತಟ್ಟನೆ ಈ ಭೂತ ಸರ್ವೇರ ಬಿದ್ದವು ನಿನ್ನ ಕರಾತೃತವಾದ ಸತ್ವವನ್ನಿದ್ದವು ನೋಡು ಪಾಪ ಸಂಭವ ಕಾಡಿಸಿ ಬಿದ್ದಿರುವುದು ನೋಡು ನಿನ್ನ ಕಟ್ಟವು ಎಲ್ಲ ಕರ್ಣ ಎಲ್ಲ ಕರಗಳು ಪದ ಷಡಕ್ಕೆ ಗುರುತರವಾದ ಪೌರೀಶವೇನು ಕಡಿಮೆ ಆಗಬಲ್ಲದೆ ನಿನ್ನಂತೆ ಹಿಂಭಾಗದಲ್ಲಿ ನಿಂತು ತನಸನ್ನ ಮುರಿಯುವ ಜೀವದ ಹಳ್ಳಿನಂತೆ ತಿಳಿದುಕೊಂಡಿಯ ಎಲ್ಲ ಚರಣ ತನದಿಂದ ರಥ ಕತ್ತಿಗಳ ಮತ್ತು ಕುಂಭಗಳ ಭಾವಗಳನ್ನು ತೋರಿಸಿ ಸರಾಗ್ರದ ಮೆರೆಯುವ ಕುಲರ ಚಕ್ರಂತ ಗರಗರ ತಿರುಗಿ ಬಾಯಿಯಿಂದ ಹಬ್ಬರಿಸ ಬಳಿದ ಅದ್ಭುತದಿಂದ ಮಂಡಲ ಕುರು ಸೈನ್ಯವಲ್ಲ ಒಂದು ಕೆಲವನ ಸಾರಥಿ ಹಿರಿಯ ಹುಲಿ ಹಬ್ಬರಕ್ಕೆ ಕುರುಬರಿಗಳ ಬೆದರವಂತ ಕುರು ಸೈನ್ಯವಲ್ಲ ಎಪ್ಪಲಾನ ಮಾಡಿಸಲು ಸಾರಥಿ ನೋಡಿಯನ್ನ ಅಭಿಮಾನಗಳು ಪರಾಕ್ರಮಿ ಹೊಲ ಹೊಲ ಗಂಡಿವಿ ನಂದನ ಈ ಮಂಡಲದೊಳಗೆ ತಂಗನೆಗೆಂದು ಒಲಿಸುವ ಊಟಕರ ಮಗದು ನಿನಗೆ ಸಲ್ಲುವುದು ನನ್ನ ಪುಟವಲ್ಲ ದಂಡಕ್ಕೆ ತಮ್ಮ ದಂಡಿಗಾದ ಅತಿರಥರೆಂಬ ಬಂಡರಿಗೆ ಗಂಡ ನೀನಾವುದು ತಾನು ನಮ್ಮನ್ನು ಒಟ್ಟೆ ಮೋಚನ ಪ್ರಿಯನಾದ ದ್ರೋಣನು ಏಳಿಗೆ ಜಾರಿಪೋದನು ಕುರುಪ ಕಲ್ಲ ಅಸತಾಮ ನನ್ನ ಕುತ್ತಿಗೆ ಮುಖ ತರುವ ಬೈಕಂಬಿದರಾದರು ನನ್ನ ಕರ್ರ ಕಂಠದೊಳ್ಳ ಮರ್ತಿವ ಚಕ್ರದ ಕಣ್ಣಿಗೆ ಅದರದೊಳಂಬ ಗುರುಮರುಗಳು ಯಾವೋ ಅಲಗ ನನ್ನ ಗಿಕ್ಕರ ಮಾತು ಸಯಕ ಸುರರಿಕರು ದೊಡ್ಡ ಚಂಗಬಲಿಯ ಎಂದ ಗಗನ ಮಂಡಲದ ಕೊಂಡಾದವರ ಮಾತು ಸಂಭವ
ನೀನು ಹುಟ್ಟಿದಕ್ಕೆ ಜನ್ಮ ತಕ್ಕವ. ಎಲ್ಲ ಸಾರಥಿ ನೋಡಿದೆ ಆ ಕರ್ಣನ ಮಾಡಿದ ಮೋಸದ ರೀತಿ. ಎತ್ತ ನೋಡಿದ್ರೆ ಛತ್ರಗಳು ಮತ್ತದ ಬಾಣಗಳು ಎನ್ನ ಶರೀರದೊಳು ಒತ್ತಿ ಹಾಡಿದವು. ಕತ್ತರಿಸುವುದಕ್ಕೆ ಕರಗಳವಿಲ್ಲದ ಕಾರಣ ಸತ್ವವು ಈ ಬುದ್ಧಿಯಲ್ಲಿ ನಿಲ್ಲುವುದಕ್ಕೆ ಜೀವ ತತ್ತರ ಪಡುತ್ತಿರುವುದು. ಎಲ್ಲ ಶಸ್ತ್ರಾಯುಧವನ್ನು ಅಸ್ತ್ರವನ್ನು ಹಿದ್ದಡೆ ಅಸ್ತಿನಾಮದ ಅರಸನ ಫಲವಲ್ಲ ಮತ್ತವ ಪಾತಾಳಕ್ಕೆ ಧುಳಿದು ಬಿಡುತ್ತಿದ್ದರು. ಕ್ಷತ್ರಿಯ ಧರ್ಮಕ್ಕೆ ಹೆದರಿತವಾಗಿ ಏಸಿ ಕರ್ಣನ ಮಾತ್ರಕ್ಕೆ ಎನ್ನ ಮೋಸ ಮಾಡಿದರು. ಎಲ್ಲ ಈ ಬುದ್ಧಿ ಶೂನ್ಯನಾದ ಕರ್ಣ ದ್ರೋಣಾದಿಗಳೇ, ಇಲ್ಲಿಗೆ ಹಿತವನ್ನು ಮುಗಿದೆಂದು ತಿಳಿದುಕೊಳ್ಳಬೇಡ್ರಿ. ರೌದ್ರನಂತ ಮುದ್ದೆಯಂತ ಒಪ್ಪುವ ಮಹತ್ ವೀರನಾದ ಜನಕನು ಈ ಸುದ್ದಿಯನ್ನು ಕೇಳುವುದಕ್ಕೆ ಹಳೆ ಹದ್ದಿನಂತೆ ಮಾಡಲು ಬಿಡಿದನು. ಇದನ್ನು ಮರೆಯಬೇಡಿ. ಅಪ್ಪ ಅರ್ಜುನ, ಈನ ಕುಲೋತ್ಪನ್ನನಾದ ಕರ್ಣನ ಮೋಸ ಮಾಡುವುದಕ್ಕಿಂತ ಮುಂಚೆಗೆ ನೀನು ಹೋರವನ್ನು ಬಂದಿದ್ದರೆ ಈ ನೀತಿ ಇಲ್ಲದ ಕರ್ಣ ದ್ರೋಣಾದಿಗಳನ್ನು ಹಿಡಿದು ಹಾತುರದಿಂದ ಹಿಡಿದು ತಲೆ ಕೆಳಗೆ ಮಾಡಿ ನಿಲ್ಲಿಸುತ್ತಿದ್ದೆನು. ಎನ್ನ ಪ್ರಾಚೀನಿಗೆ ಹೀಗಿರಲಿಕ್ಕಾಗಿ ನೀನೇ ತಕ್ಕ ಬಂದಿ. ಎನ್ನ ಕರ್ಮಕ್ಕೆ ನೀನೇನು ಮಾಡಿ ಈ ಮಗನೇ ಹೋಗಬೇಡಿ ಅಂತ ಎಷ್ಟು ಒಡೆದುಕೊಂಡರೆ ಮೂಢಮತಿಯಿಂದ ಹೋಗಿ ಕೋಡಿಯ ಕಾಳಗದಲ್ಲಿ ಮಡಿದೆಯಾ ಎಂದು ರೂಢಪತಿಯಾದ ಧರ್ಮಜನು ಎಷ್ಟು ಒಡೆದುಕೊಳ್ಳವನೇ ಏನು. ಎನ್ನ ಪಡದ ಮಾತಿಯಾದ ಸುಭದ್ರರಾಗಿವಿ ಎಷ್ಟು ದುಃಖಿಸಲು ಏನು. ಜಡಜಾಕ್ಷರಾದ ಉತ್ತರ ಕನಕಾಂಗಿರಿ ಎಮ್ಮನ್ನು ನಡೋ ನೀರಿನೊಳಗೆ ಕೈಬಿಟ್ಟು ಹೋದಿಯ ರಮಣ ಅಂತ ಎಷ್ಟು ದುಃಖಿಸಲು ಏನು. ಇರಲಿ, ಈ ರಣಪಡಿಯಲ್ಲಿ ಅವರನ್ನು ಮಿಡಿಕೆ ಮಾಡುವುದೇನು. ಧೈರ್ಯಾಂಕುರನಾಗಿ ಈರ ಸೊಕ್ಕುವಂತ ಒಂದು ಕಾರ್ಯವನ್ನು ಮಾಡಿರುವನು ಸಾಕು. ವೈರಿ ಸಮೂಹಕ್ಕೆ ಪಾದವನ್ನು ತೋರಿಸಿ ಈ ಘಟದ ಅಭಿಲೇಷೆಯನ್ನು ಬಿಡುವನು. ವೈರಿ